ಇನ್ನು 10 ವರ್ಷದ ಬಳಿಕ ಕೇಂದ್ರದಲ್ಲಿ ಮಿತ್ರ ಪಕ್ಷಗಳ ಪ್ರಾಬಲ್ಯ ಈ ಬಾರಿ ಎನ್ಡಿಎ ಬೆನ್ನಿಗೆ ಹಾಗಾದ್ರೆ ನಿಲ್ತಾರಾ ನಾಯ್ಡು ಮತ್ತು ನಿತೀಶ್ ಕುಮಾರ್? 10 ವರ್ಷದ ಬಳಿಕ ಕೇಂದ್ರದಲ್ಲಿ ಮಿತ್ರ ಪಕ್ಷಗಳ ಪ್ರಾಬಲ್ಯ 2014 ಮತ್ತು 2019ರಲ್ಲಿ ಏಕಾಂಗಿಯಾಗಿ ಮೆಜಾರಿಟಿ ಎಷ್ಟು ಬೇಕೋ ಅಷ್ಟು ಸ್ಥಾನವನ್ನ ಬಿಜೆಪಿ ಪಡ್ಕೊಂಡಿತ್ತು. ಆದ್ರೆ ಈಗ 10 ವರ್ಷದ ಬಳಿಕ ಕೇಂದ್ರದಲ್ಲಿ ಮಿತ್ರ ಪಕ್ಷಗಳ ಪ್ರಾಬಲ್ಯ ಜೋರಾಗ್ತಾ ಇದೆ. ಎನ್ಡಿಎ ಬೆನ್ನಿಗೆ ನಿಲ್ತಾರಾ ನಾಯ್ಡು ಮತ್ತು ನಿತೀಶ್ ಕುಮಾರ್? ಹಗ್ಗದ ಮೇಲಿನ ನಡಿಗೆಯಂತೆ ಸರ್ಕಾರ ನಡೆಸುವಂತಹ ಸನ್ನಿವೇಶ ಈಗ ಬಿಜೆಪಿಗೆ ಎದುರಾಗಿದೆ. 2019ರಲ್ಲಿ ಬಿಜೆಪಿಯೇ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಹೋಗಿತ್ತು. ಈ ಬಾರಿ ಇದ್ದಂತಹ ನಿರೀಕ್ಷೆ ಕೂಡ ಅದೇ ಆಗಿತ್ತು. ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ಏಕಾಂಗಿಯಾಗಿ ದಾಟಬೇಕು. ಅದರ ಜೊತೆಗೆ ಇನ್ನುಳಿದ ಮಿತ್ರ ಪಕ್ಷಗಳ ಸಹಕಾರ ಕೂಡ ಇರುತ್ತೆ, ಬೆಂಬಲ ಕೂಡ ಇರುತ್ತೆ ಅಂತ. ಈಗ ಪರಿಸ್ಥಿತಿ ಹಾಗಿಲ್ಲ. ಎನ್ಡಿಎ ಮೈತ್ರಿ ಪಕ್ಷಗಳು ಮೂಗುದಾರ ಹಾಕುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಈಗ ಕಿಂಗ್ ಮೇಕರ್ಗಳಾಗಿದ್ದಾರೆ. ಮಿತ್ರ ಪಕ್ಷಗಳ ವಿಶ್ವಾಸದ ಬಲದಿಂದಲೇ ಮುನ್ನಡೆಯಬೇಕಾದಂತಹ ಪರಿಸ್ಥಿತಿ. ಟಿಡಿಪಿ ಜೆಡಿಯು ಮನವೊಲಿಕೆಗೆ ಈಗ ಬಿಜೆಪಿ ಯತ್ನಿಸ್ತಾ ಇದೆ. ಮುಂದಿನ 5 ವರ್ಷ ಬಹಳ ದೊಡ್ಡ ಸರ್ಕಸ್ ನಡೆಯುವಂತಹ ಸಾಧ್ಯತೆ. ಬಿಜೆಪಿ 240 ಸ್ಥಾನ, ಟಿಡಿಪಿ 16, ಜೆಡಿಯು 12, ಎಲ್ಜೆಪಿ 5, ಶಿವಸೇನೆ ಶಿಂದೆ 7 ಸ್ಥಾನ, ಇತರೆ 12. ಅಲ್ಲಿಗೆ ಒಟ್ಟು 292 ಸದಸ್ಯ ಬಲ ಆಗುತ್ತೆ. ಇದು ಎನ್ಡಿಎಗಿರುವಂತಹ ಬಲ. ಆದ್ರೆ ಈ 5 ವರ್ಷ ಏನಿದೆ, ಮುಂದಿನ 5 ವರ್ಷ ಎನ್ಡಿಎ ಬಹಳ ದೊಡ್ಡ ಸರ್ಕಸ್ ಅನ್ನ ಮಾಡಬೇಕಾಗುತ್ತೆ. ಬಿಜೆಪಿ ಗೆದ್ದಿರುವಂತಹ ಸ್ಥಾನ 240. ಆದ್ರೆ ಒಂದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಅನ್ನ ಈ ಬಾರಿ ಬಿಜೆಪಿ ತಲುಪಿಲ್ಲ. ಅದೇ ಬಹಳ ದೊಡ್ಡ ಟೆನ್ಷನ್ಗೆ ಕಾರಣವಾಗಿರೋದು ಸೆಂಟ್ರಲ್. 2014 ಮತ್ತು 2019ರಲ್ಲಿ ಬಿಜೆಪಿಯೇ ಮ್ಯಾಜಿಕ್ ನಂಬರ್ ಅನ್ನ ತಲುಪಿತ್ತು. ಈಗ 10 ವರ್ಷದ ನಂತರ ಮೈತ್ರಿಯ ಬೆಂಬಲ ಬಿಜೆಪಿಗೆ ಅತ್ಯವಶ್ಯಕ. ಈ ಅತ್ಯವಶ್ಯಕ ಅನ್ನೋ ಪದ ಏನಿದೆ, ಇದು ಬಹಳ ದೊಡ್ಡ ಸರ್ಕಸ್ ಅನ್ನ ಮಾಡಿಸತ್ತೆ ಮುಂದಿನ 5 ವರ್ಷಗಳಲ್ಲಿ ಅನ್ನೋ ಅಂದಾಜು ಕೂಡ ಇದೆ. ಟಿಡಿಪಿ 16, ಜೆಡಿಯು 12 ಸ್ಥಾನದ ಬಲ, ಎಲ್ಜೆಪಿ 5, ಶಿವಸೇನೆ ಶಿಂದೆ ಬಣ ಏನಿದೆ ಅಲ್ಲಿಯ 7 ಸ್ಥಾನ, ಇತರೆ 12 ಸ್ಥಾನ ಸೇರಿದ್ರೆ 292 ಸದಸ್ಯ ಬಲದೊಂದಿಗೆ ಸರ್ಕಾರವನ್ನ ಎನ್ಡಿಎ ರಚನೆ ಮಾಡಬೇಕಾಗತ್ತೆ. ಆದ್ರೂ ಕೂಡ ಬಹಳ ದೊಡ್ಡ ಸವಾಲುಗಳಿರುತ್ತೆ, ಬಹಳ ದೊಡ್ಡ ಸರ್ಕಸ್ ಇರುತ್ತೆ. ಅವೆಲ್ಲವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಈಗ ಬಿಜೆಪಿಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಮಂಜುನಾಥ್, ಎನ್ಡಿಎ ಇವತ್ತು ಬಹಳ ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾ ಇದೆ. ಬಿಜೆಪಿ ಕರೆದಿರುವಂತಹ ಸಭೆ. ಸರ್ಕಾರ ರಚನೆ ಅನ್ನೋದು ಬಹಳ ದೊಡ್ಡ ಟಾಸ್ಕ್ ಆಗ್ತಾ ಇದೆಯಾ? ಎಲ್ಲ ಮೈತ್ರಿ ಪಕ್ಷಗಳ ಬೆಂಬಲ ಬೇಕೇ ಬೇಕು, ಸದಸ್ಯರ ಬೆಂಬಲ ಬೇಕೇ ಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ಸರ್ಕಾರವೇ ಅಲುಗಾಡೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಬಿಜೆಪಿ ಇಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಯಾವ ರೀತಿ ನಡೀತಾ ಇದೆ ತಯಾರಿ ಸರ್ಕಾರ ರಚನೆಗೆ? ಶ್ವೇತಾ, ಕಳೆದ 2 ಬಾರಿಯೂ ಕೂಡ ಎನ್ಡಿಎ ಸರ್ಕಾರ ಅಂತ ಮಾಡಿದ್ರು ಕೂಡ ಎನ್ಡಿಎ ಮಿತ್ರ ಪಕ್ಷಗಳು ಕೇವಲ ನಾಮಕಾವಸ್ಥೆ ಆಗಿರ್ತಿದ್ವು. ಇದಕ್ಕೆ ಕಾರಣ ಬಿಜೆಪಿ ತನ್ನ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿದ್ದು. ಅವರೇ ಸ್ವಂತ ಬಲದ ಮೇಲೆ 272ಕ್ಕಿಂತ ಜಾಸ್ತಿ ಇದ್ದ ಕಾರಣಕ್ಕೋಸ್ಕರ ಮಿತ್ರ ಪಕ್ಷಗಳ ಎನ್ಡಿಎ ಕೂಟದ ಮಿತ್ರ ಪಕ್ಷಗಳಿಗೆ ಯಾವುದೇ ರೀತಿಯ ರೋಲ್ ಇರಲಿಲ್ಲ. ಕೇವಲ ನೀವು ನಮಗೆ ಮಿತ್ರರು ಅನ್ನುವ ಕಾರಣಕ್ಕೋಸ್ಕರ ಯಾವುದೋ ಒಂದು ಸ್ಟೇಟ್ ರ್ಯಾಂಕಿನ ಸಂಪುಟದ ದರ್ಜೆ ನೀಡ್ತಾ ಇದ್ದರು. ಕೆಲವರಿಗೆ ತೀರಾ ಆದ್ಯತೆ ಕೊಟ್ಟಂಥವರಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಖಾತೆಗಳನ್ನು ಸಂಪುಟ ಮಟ್ಟದಲ್ಲಿ ನೀಡ್ತಾ ಇದ್ದರು. ಸೊ ಇಂಥವೆಲ್ಲವೂ ಕೂಡ ಆಗ್ತಾ ಇತ್ತು. ಜಾಸ್ತಿ ಅಂದರೆ ಇಂಡಿಪೆಂಡೆಂಟ್ ಖಾತೆಗಳನ್ನು ಕೊಡ್ತಾ ಇದ್ರು.
ಅದರ ಜೊತೆಗೆ ಅವರ ಸಹಾಯ ಎಲ್ಲಿ ಪಡ್ಕೊಳ್ತಾ ಇತ್ತು ಹೀಗೆ ಇಂಥ ಸಣ್ಣ ಪುಟ್ಟ ಖಾತೆಗಳನ್ನು ಕೊಟ್ಟು ಅಂತ ಅಂದರೆ ರಾಷ್ಟ್ರಪತಿ ಚುನಾವಣೆ ಇರ್ಬೋದು ಅಥವಾ ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಳುವ ಸಂದರ್ಭ ಇರ್ಬೋದು. ಇಂಥ ಸಂದರ್ಭದಲ್ಲಿ NDA ಕೂಟದ ಸದಸ್ಯರ ಸಹಕಾರ ಬೇಕಾಗ್ತಾ ಇತ್ತು, ಹಾಗಾಗಿ ಅವರು ಪಡ್ಕೊಳ್ತಾ ಇದ್ರು. ಆಗ NDA ಪಾರ್ಟ್ನರ್ಸು ಕೂಡ ಹೆಚ್ಚು ಬೇಡಿಕೆ ಇಡ್ತಿರ್ಲಿಲ್ಲ. ಕಾರಣ BJPದೇ ಮ್ಯಾಜಿಕ್ ನಂಬರ್ ಇದೆ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡಲಿ, ಅಧಿಕಾರ ಬೇಕು, ಒಂದು ಮಂತ್ರಿ ಪದವಿ ಬೇಕು ಕೇಂದ್ರದಲ್ಲಿ ಅನ್ನೋದಾದರೆ ನಾವು ಜೊತೆಗಿರೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು. ಆದರೆ ಈಗ ಆ ಗೇಮ್ ಪೂರ್ತಿಯಾಗಿ ಚೇಂಜ್ ಆಗಿದೆ, ಪೊಲಿಟಿಕಲ್ ಗೇಮ್ ಪೂರ್ತಿ ಚೇಂಜೇ ಆಗಿದೆ. ಈಗ ಮಿತ್ರ ಪಕ್ಷಗಳ ಆಟ ಶುರುವಾಗಿದೆ. ಇದು ಮೋದಿಯವರ ಹೆಚ್ಚು ಕಡಿಮೆ 3 ದಶಕಗಳ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿಗೆ ಇಂಥದ್ದೊಂದು ಸಂಕಷ್ಟ ಅಥವಾ ಸವಾಲಿನ ಕೆಲಸವನ್ನು ಎದುರಿಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಕಾರಣ ಇಷ್ಟೇ, ಅವರು ಗುಜರಾತಲ್ಲಿ CM ಆಗಿದ್ದಾಗಲೂ ಕೂಡ ಇಂಥ ಯಾವುದೇ ರೀತಿ ಬೇರೆ ಪಕ್ಷಗಳ ಜೊತೆ ಸರ್ಕಾರ ಮಾಡಲಿಲ್ಲ. ಅವರು ಪೂರ್ಣ ಪ್ರಮಾಣದಲ್ಲಿ BJP ಪಕ್ಷನೇ ಬಂದಿತ್ತು. ಹಾಗಾಗಿ ಮೋದಿ ಒಂದು ಬ್ರ್ಯಾಂಡ್ ನಾಯಕರಾಗಿ BJPಯ ದೊಡ್ಡ ನಾಯಕರಾಗಿ ಬೆಳೆದ್ರು. ಇನ್ನು ಕೇಂದ್ರಕ್ಕೆ ಬಂದಾಗಲೂ ಕೂಡ ಕಳೆದ 2 ಬಾರಿಯೂ ಕೂಡ BJP ಮ್ಯಾಜಿಕ್ ನಂಬರ್ ದಾಟಿತ್ತು. ಮೋದಿಯೇ ಅದ್ವಿತೀಯ ನಾಯಕರಾಗಿದ್ದರು, ಪಕ್ಷದ ಏಕಮೇವ ನಾಯಕರಾಗಿ ಗುರುತಿಸಿಕೊಂಡ್ರು. ಹಾಗಾಗಿ ಎಲ್ಲವೂ ಕೂಡ ಅವರು ಹೇಳಿದಂತೆಯೇ ನಡೀತಾ ಇತ್ತು. ಆದರೆ ಈಗ ಉಂಟಾಗಿರುವಂಥ ಸಮಸ್ಯೆ ಅಥವಾ ಸವಾಲು ಏನಪ್ಪ ಅಂದರೆ, ಬೇರೆಯವರು ಹೇಳಿದಂಗೆ ಕೇಳಬೇಕಾದಂಥ ಸ್ಥಿತಿ ಸರ್ಕಾರ ನಡೆಸುವಂತಹ ಮುಖ್ಯಸ್ಥರಿಗೆ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಕಾರಣ ಇಷ್ಟೇ, ಅವು ಎಲ್ಲ ಏನೇ ತೀರ್ಮಾನ ಮಾಡಬೇಕಾದ್ರೂ ಕೂಡ ಅವರ ಒಂದು ಮಾತನ್ನು ಕೇಳಬೇಕಾಗತ್ತೆ. ಯಾವುದೇ ಒಂದು ವೇದಿಕೆ ಹಂಚ್ಕೋಬೇಕಾದ್ರೂ ಕೂಡ ಅವರ ಮಾತನ್ನು ಕೇಳಬೇಕಾಗತ್ತೆ. ಅವರು ಡಿಮ್ಯಾಂಡ್ಗಳನ್ನು ಪೂರೈಸಬೇಕಾಗುತ್ತೆ, ವಿಶೇಷ ಅನುದಾನಗಳನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ಯಾವುದೇ ರಾಜ್ಯಕ್ಕೆ ವಿಶೇಷ ಹಣದ ಹಂಚಿಕೆ ಇರ್ಬೋದು, ಆರ್ಥಿಕ ನೆರವಿರ್ಬೋದು, ಸ್ಪೆಷಲ್ ಪ್ಯಾಕೇಜ್ಗಳನ್ನು ಈ ಮೋದಿ ನೇತೃತ್ವದ ಸರ್ಕಾರ ಘೋಷಣೆ ಮಾಡಿರಲಿಲ್ಲ. ಆದರೆ ಇವತ್ತು ಎಲ್ಲ ರಾಜ್ಯಗಳು ಯಾರ್ಯಾರು ಪಾರ್ಟ್ನರ್ಸ್ ಆಗ್ತಾರೋ ಎಲ್ಲರ ಡಿಮಾಂಡ್, ಈವನ್ ಆಂಧ್ರ ಇರ್ಬೋದು, ಬಿಹಾರ್ ಇರ್ಬೋದು, ಎಲ್ಲರೂ ಕೂಡ ನಮಗೆ ವಿಶೇಷ ಪ್ರಾತಿನಿಧ್ಯ ಬೇಕು ನಮ್ಮ ರಾಜ್ಯಗಳಿಗೆ ಅನ್ನುವಂತಹ ಬೇಡಿಕೆಯಿಂದ ಹಿಡಿದು ಒಬ್ಬರು ಈಗ ಚಂದ್ರಬಾಬು ನಾಯ್ಡು ಅವರ ಬಳಗ ಏನು ಹೇಳ್ತಾ ಇದೆ ಅಂದರೆ, ನಮಗೆ ಸ್ಪೀಕರ್ ಸ್ಥಾನ ಬೇಕು ಅಂತ ಹೇಳ್ತಾ ಇದೆ. ಕಾರಣ ಇಷ್ಟೇ, ಅಟಲ್ ಸರ್ಕಾರದಲ್ಲಿ ನೀವು GM ಬಾಲಯೋಗಿ ಅನ್ನೋರು ಸ್ಪೀಕರ್, TDP ಸಂಸದರಾಗಿದ್ದರು, ಅವರು ಸ್ಪೀಕರ್ ಸ್ಥಾನ ಅಲಂಕರಿಸಿದ್ರು. ಸ್ಪೀಕರ್ ಸ್ಥಾನವನ್ನು ಅಲಂಕರಿಸುವುದರಿಂದ ಅತಿ ಹೆಚ್ಚು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಆಗುತ್ತೆ. ಯಾಕಂದರೆ ಪೂರ್ತಿ ಲೋಕಸಭೆ ಅವರ ಕಂಟ್ರೋಲಲ್ಲಿರುತ್ತೆ. ಸಂದರ್ಭ ಬಂದಾಗ ಬಳಕೆ ಮಾಡಲಿಕ್ಕೆ ಪ್ರಮುಖ ಅಸ್ತ್ರವಾಗುತ್ತೆ. ಆ ಅಸ್ತ್ರವನ್ನು ಈಗ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಬಣ ಬಳಸ್ತಾ ಇದೆ. ಅದೇ ರೀತಿ ನಿತೀಶ್ ಕುಮಾರ್ ಅವರ ಕಡೆಯಿಂದಲೂ ಕೂಡ ನಿತೀಶ್ ಕುಮಾರ್ಗಿಂತಲೂ ಪ್ರಧಾನಿ ಅಭ್ಯರ್ಥಿ ಬೇಕಾ ಅನ್ನುವಂಥದ್ದು, ಅಂದರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಿತೀಶ್ ಕುಮಾರೇ ಪ್ರಧಾನಿ ಆಗಲಿ ಅಂತ ಅವರು MLC ಒಬ್ಬರು ಬೆಳಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇವ್ರನ್ನೆಲ್ಲರನ್ನೂ ಕೂಡ ಒಟ್ಟಿಗೆ ಹಾಕಿ 4 ಗಂಟೆಗೆ ಬಹುತೇಕ ಖಾಸಗಿ ಹೋಟೆಲ್ ಅಥವಾ PMOದಲ್ಲಿ ಸಭೆ ನಡೆಯುತ್ತೆ ಅನ್ನುವಂಥದ್ದು ನಿಗದಿ ಆಗಿದೆ. ಆ ಸಭೆಯಲ್ಲಿ ಯಾರ ಪಾತ್ರ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಅವರ ರೋಲ್ ಏನಿರುತ್ತೆ ಅನ್ನುವಂಥದ್ದು ತೀರ್ಮಾನ ಆದ ಬಳಿಕ ಮುಂದಿನ ಹೊಸ ಸರ್ಕಾರ ರಚನೆಗೆ ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ವೇತಾ. ಓಕೆ ಮಂಜುನಾಥ್, ಸರ್ಕಾರ ರಚನೆಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅಂದಾಗಿನ ಸಂದರ್ಭವೇ ಬೇರೆ ಇರುತ್ತೆ. ಈ ಹಿಂದೆ 2 ಬಾರಿ 2014-19ರಲ್ಲಿ ಹಾಗೆ ಇತ್ತು. ಆದರೆ ಈಗ ಮಿತ್ರ ಪಕ್ಷಗಳಿಗೆ ಹೇಗಾಗಿದೆ ಅಂದರೆ, ನಾವಿಲ್ಲದೆ ಇದ್ರೆ ಸರ್ಕಾರ ರಚನೆ ಬಹಳ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಆ ಸಿಚುವೇಶನ್ನೇ ಚೇಂಜ್ ಆಗ್ಬಿಡುತ್ತೆ. ಬಹಳ ದೊಡ್ಡ ಸವಾಲು ಅನ್ನುವಂಥದ್ದು ಇದೆಯಾ ಹಾಗಾದ್ರೆ ಈಗ BJPಗೆ? ಯಾಕಂದ್ರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಕಿಂಗ್ ಮೇಕರ್ಸ್ಗಳಿದ್ದಾರೆ. ಸೊ ಕೊನೆ ಕ್ಷಣದಲ್ಲಿ ಏನಾದರೂ ಆಗುವಂತಹ ಚಾನ್ಸಸ್ ಇದೆಯಾ? ಅದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಹೌದು, ಯಾಕೆ ಅಂತ ಅಂದರೆ ಇವರು ಪೊಲಿಟಿಕಲ್ ಗೇಮ್ ಚೇಂಜರ್ಸ್ ಅಂತಲೇ ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು ದೆಹಲಿಯ ರಾಜಕೀಯ ವಲಯದಲ್ಲಿ. ಕಾರಣ ಇಷ್ಟೇ, ಅವರು ಯಾವ ಗೇಮನ್ನು ಪ್ಲೇ ಮಾಡ್ತಾರೆ ಅನ್ನುವಂಥದ್ದೇ ಸರ್ಕಾರಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಇವರು ಏನಾದರೂ ಒಂದು ಹೆಜ್ಜೆ ಬೇರೆ ಕಡೆ ಇಟ್ಟರು ಅಂದರೆ ಇಲ್ಲಿ ಸರ್ಕಾರವೇ ಬೀಳುವಂಥ ಸ್ಥಿತಿಯಲ್ಲಿಗೆ ಬಂದುಬಿಡುತ್ತೆ. ಹಾಗಾಗಿ ಇಬ್ಬರನ್ನೂ ಕೂಡ ಅಂದರೆ ಒಂದು ರೀತಿ ಹಗ್ಗದ ಮೇಲಿನ ನಡಿಗೆಯ ರೀತಿ ಇರುತ್ತೆ. ಯಾವ ಮೋದಿ ಅವರು ಈ ತನಕವೂ ಕೂಡ ಯಾವುದೇ ಒಂದು ಕಾನೂನು ಜಾರಿ ಮಾಡಬೇಕು ಅಥವಾ ಪಕ್ಷದ ಅಜೆಂಡಾ ಜಾರಿ ಮಾಡಬೇಕು ಅಂತ ಇದ್ರೂ ಕೂಡ ಅವರು ನೇರವಾಗಿ ಒಂದು 4-5 ಜನ ಕೂತು ತೀರ್ಮಾನ ಮಾಡಿ, ಪಕ್ಷದ ನಾಯಕರು ಮತ್ತು ಗೃಹ ಮಂತ್ರಿ ಇವರೆಲ್ಲರೂ ಕೂಡ ಕೂತು ತೀರ್ಮಾನ ಮಾಡಿ ನಾಳೆ ಬೆಳಿಗ್ಗೆ ಜಾರಿ ಅಂದರೆ ನಾಳೆ ಬೆಳಿಗ್ಗೆ ಜಾರಿ ಆಗ್ತಾ ಇತ್ತು. ಉತ್ತರಾಖಂಡಲ್ಲಿ UCC ಜಾರಿ ಆಗಬೇಕು ಅಂದರೆ ಜಾರಿ, ಅಸ್ಸಾಮಲ್ಲಿ CA ಜಾರಿ ಆಗಬೇಕು ಅಂದರೆ ಜಾರಿ. ಸೊ ಈ ರೀತಿ ಎಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈಗ ಅದು ಸಾಧ್ಯನಾ?
ಆ ಸಾಧ್ಯತೆಗಳ ಬಗ್ಗೆ ಬಹಳ ಕಡಿಮೆ ಸಾಧ್ಯತೆಗಳಿರ್ತವೆ. ಯಾಕಂದರೆ ನೀವು ಕಳೆದ ಬಾರಿ NDA ಪಾರ್ಟ್ನರ್ ಆಗುವ ಸಂದರ್ಭದಲ್ಲೇ ಚಂದ್ರಬಾಬು ನಾಯ್ಡು ಅವರು ಒಂದು ಆಕ್ಷೇಪವನ್ನು ಎತ್ತಿದ್ರು. ಅದಕ್ಕೆ ಯಾಕಂದರೆ ಮುಸ್ಲಿಂ ಕೋಟಾಗೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಆಗಲಿಂದಲೇ ಆಕ್ಷೇಪ ವ್ಯಕ್ತಪಡಿಸ್ತಾ ಬಂದರು, ಈ ರೀತಿಯ ಹೇಳಿಕೆಗಳು ಕೊಡುವಂಥದ್ದು ಸರಿಯಲ್ಲ ಅಂತ. ಆದರೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ಅವರಿಲ್ಲದೆ ಕೇಂದ್ರ ಸರ್ಕಾರ ರಚನೆ ಆಗಲ್ಲ, ಇನ್ನು ಮುಂದೆ ಅಂಥ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದನ್ನು ಸರ್ಕಾರ ನಡೆಸುವ ರೀತಿಯೇ ಬೇರೆ ಆಗಿರುತ್ತೆ. ಇದೇ ಪ್ರಮುಖವಾಗಿ ಮೋದಿ ಅವರಿಗೆ ಸವಾಲಾಗುತ್ತೆ. ಈ ತನಕವೂ ಕೂಡ ಅವರು BJPಯ ನಾಯಕರಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದವರು, ಅವರದ್ದೇ ತೀರ್ಮಾನಗಳನ್ನು ನಡೆಸಿದವರು. ಹಾಗಾಗಿ ಈಗ ಆ ರೀತಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ವೇದಿಕೆಯನ್ನು ಸರಿಯಾಗಿ ಹಂಚ್ಕೊಳ್ಳದೆ ಹೋದರೆ ಬೇರೆದ್ದೇ ಮೆಸೇಜ್ ಹೋಗುತ್ತೆ. ಸೊ ಎಲ್ಲರನ್ನೂ ಕೂಡ ಒಂದು ವೇದಿಕೆಯಲ್ಲಿ ಚೇರ್ ಹಾಕುವುದರಿಂದ ಹಿಡಿದು ಅಕ್ಕಪಕ್ಕ ಚೇರ್ ಹಾಕುವುದರಿಂದ ಹಿಡಿದು ಒಂದು ಪಾಲಿಸಿ ಡಿಸಿಷನ್ ತೆಗೆದುಕೊಳ್ಳುವ ತನಕವೂ ಕೂಡ ಒಂದು ಫೋನನ್ನು ಮಾಡಬೇಕು, ಏನಪ್ಪ ನಿಮ್ಮ ಅಭಿಪ್ರಾಯ ಅಂತ ಕೇಳಬೇಕು, ಆನಂತರ ಡಿಸಿಷನ್ ಮಾಡುವಂತಹ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಸೊ ಒಂದು ರೀತಿಯಲ್ಲಿ BJPಗೆ ಇದು ಅಗ್ಗದ ಮೇಲಿನ ನಡಿಗೆಯೇ ಅಂತ ಹೇಳ್ಬೋದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.